ಬಂಗಾರದ ಬೇಟೆ. ವೆಲ್ಕಮ್ ಬ್ಯಾಕ್ ಟು ಮೆಗಾ ಬಂಗಾರದ ಬೇಟೆ. 4, 5 ಮತ್ತು 6 ಪ್ರಶ್ನೆಗಳು ಬಾಕಿ ಇದ್ವು. ಈಗ ಡೈಮಂಡ್, ನಿಮ್ಮ 4ನೇ ಪ್ರಶ್ನೆ ಸಿನಿಮಾ. ಬಹಳ ಸುಲಭವಾಗಿರುತ್ತೆ ಪ್ರಶ್ನೆ. ಭಕ್ತ ಕುಂಬಾರ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿದ ಪಾತ್ರದ ಹೆಸರು ಏನು? ಆಪ್ಷನ್ಸ್: ಆಪ್ಷನ್ ಎ ಬೋರಾ, ಆಪ್ಷನ್ ಬಿ ವೇದ, ಆಪ್ಷನ್ ಸಿ ಚೆನ್ನ, ಆಪ್ಷನ್ ಡಿ ವೀರೇಶ. ಗೋರಾ. ಆಪ್ಷನ್ ಎ ಗೋರಾ ಸರಿಯಾದ ಉತ್ತರ. ಬನ್ನಿ ಸರ್, ನಿಮ್ಮ ಬಂಗಾರನ ಬ್ಲಾಕ್ ಮಾಡಿ. ಹೆಚ್ಚಿಗೆ ಮಾಡಬೇಡಿ, ನಿಮ್ಮ ಶ್ರೀಮತಿಯವರು ಬಹಳ ಟೆನ್ಸ್ ಆಗಿದ್ದಾರೆ. ಎಷ್ಟು? 50 ಮೇಲೆ ಮೇಡಮ್. 50 ಮೇಲೆನಾ ನಿಮ್ಗೆ? ಯಾವಾಗ್ಲೂ 53 ಗ್ರಾಮ್ ಬಂಗಾರ ನಿಮ್ದಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಾನು ಇದನ್ನ ಇಲ್ಲಿ ಇಡ್ತಿದ್ದೀನಿ. ಥ್ಯಾಂಕ್ ಯು ಸರ್. ರೂಬಿ, ನಿಮ್ಮ 4ನೇ ಪ್ರಶ್ನೆ ಸಿನಿಮಾದ ಬಗ್ಗೆ. ಅಭಿಷೇಕ್ ಬಚ್ಚನ್ ರವರ ಮೊಟ್ಟ ಮೊದಲ ಸಿನಿಮಾ ಯಾವುದು? ನಿಮ್ಮ ಆಪ್ಷನ್: ಆಪ್ಷನ್ ಎ ಬಂಟಿ ಆರ್ ಬಬ್ಲಿ, ಆಪ್ಷನ್ ಬಿ ಬ್ಲಫ್ ಮಾಸ್ಟರ್, ಆಪ್ಷನ್ ಸಿ ಫಿದಾ, ಆಪ್ಷನ್ ಡಿ ರೆಫ್ಯೂಜಿ. ಆಪ್ಷನ್ ಡಿ ರೆಫ್ಯೂಜಿ. ಆಪ್ಷನ್ ಡಿ ರೆಫ್ಯೂಜಿ ಸರಿಯಾದ ಉತ್ತರ. ಗುಡ್ ರೂಬಿ. ಬನ್ನಿ, ನಿಮ್ಮ ಬಂಗಾರನ ಬ್ಲಾಕ್ ಮಾಡಿ. 48 ಗ್ರಾಮ್ ಬಂಗಾರ ನಿಮ್ದಲ್ಲ. ಓಕೆ, ಥ್ಯಾಂಕ್ ಯು ಸರ್. ಈಗ ನಿಮ್ಮ 5ನೇ ಪ್ರಶ್ನೆ ಡೈಮಂಡ್, ಸಾಹಿತ್ಯದ ಬಗ್ಗೆ. ಸಾಂಗ್ಯ ಬಾಲ್ಯ ಎಂಬುದು ಯಾರು ಬರೆದ ನಾಟಕ? ನಿಮ್ಮ ಆಪ್ಷನ್ಸ್: ಆಪ್ಷನ್ ಎ ಚಂದ್ರಶೇಖರ ಕಂಬಾರ, ಆಪ್ಷನ್ ಬಿ ಕೆಪಿ ಪೂರ್ಣಚಂದ್ರ ತೇಜಸ್ವಿ, ಆಪ್ಷನ್ ಸಿ ಲಂಕೇಶ್, ಆಪ್ಷನ್ ಡಿ ಗಿರೀಶ್ ಕಾರ್ನಾಡ್. ಚಂದ್ರಶೇಖರ ಕಂಬಾರ. ಆಪ್ಷನ್ ಎ ಚಂದ್ರಶೇಖರ ಕಂಬಾರ ಸರಿಯಾದ ಉತ್ತರ. ವೆಲ್ ಪ್ಲೇಡ್ ಸರ್. ನಿಮ್ಮ ಬಂಗಾರನ ಬ್ಲಾಕ್ ಮಾಡಿ. 50 ಮೇಲೆ ಬೇಡ, ಆದಷ್ಟು ಕಡಿಮೆ ಇರಲಿ. ಈಗ 50. ಈಗ 50 ಬಂತ? 50 ಗ್ರಾಮ್ ಬಂಗಾರ ಡೈಮಂಡ್ ಟೀಮ್ ನಿಮ್ದು ಅಲ್ಲ. ಥ್ಯಾಂಕ್ ಯು ಸರ್. ಈಗ ರೂಬಿ, ನಿಮ್ಮ ಪ್ರಶ್ನೆ ಸಾಹಿತ್ಯದ ಬಗ್ಗೆ. ಅಮೃತ ಶೇರ್ಗಲ್ ಯಾವ ಕ್ಷೇತ್ರದಲ್ಲಿ ಹೆಸರುವಾಸಿ? ನಿಮ್ಮ ಆಪ್ಷನ್ಸ್: ಆಪ್ಷನ್ ಎ ನೃತ್ಯ ಕಲೆ, ಆಪ್ಷನ್ ಬಿ ಸಮರ ಕಲೆ, ಆಪ್ಷನ್ ಸಿ ಚಿತ್ರಕಲೆ, ಆಪ್ಷನ್ ಡಿ ನಾಟಕ. ಆಪ್ಷನ್ ಡಿ ನಾಟಕ. ಆಪ್ಷನ್ ಡಿ ನಾಟಕ ಸರಿಯಾದ ಉತ್ತರ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ ಚಿತ್ರಕಲೆ. ಈಗ ನಿಮ್ಮ ಬಂಗಾರನ ನಾನು ಬ್ಲಾಕ್ ಮಾಡ್ತೀನಿ. ಬಾಕ್ಸ್ ನಂಬರ್ 9, 51 ಗ್ರಾಮ್ ಬಂಗಾರ ನಿಮ್ಮನ್ನು ಬಿಟ್ಟು ಹೋಗ್ತಾ ಇದೆ. ಇಲ್ಲಿ ಇಡ್ತೀನಿ. ಓಕೆ, ಈಗ ಫೈನಲ್ ಕ್ವೆಶ್ಚನ್ 2 ಟೀಮ್ಗೆ. ಮೊದಲು ಡೈಮಂಡ್, ನಿಮ್ಮ ಕರೆಂಟ್ ಅಫೇರ್ಸ್ ಪ್ರಶ್ನೆ. ಹಿಜ್ಬುಲ್ಲಾ ಮತ್ತು ಯಾವ ದೇಶದ ನಡುವೆ ಯುದ್ಧ ನಡೆಯುತ್ತಿದೆ? ನಿಮ್ಮ ಆಪ್ಷನ್ಸ್: ಆಪ್ಷನ್ ಎ ಇಸ್ರೇಲ್, ಆಪ್ಷನ್ ಬಿ ಈಜಿಪ್ಟ್, ಆಪ್ಷನ್ ಸಿ ಪ್ಯಾಲೆಸ್ಟೈನ್, ಆಪ್ಷನ್ ಡಿ ಅಫ್ಘಾನಿಸ್ತಾನ್. ಪ್ಯಾಲೆಸ್ಟೈನ್. ಆಪ್ಷನ್ ಸಿ ಪ್ಯಾಲೆಸ್ಟೈನ್ ಅಂತ ನೀವು ಹೇಳ್ತಿದ್ರಿ, ಆದ್ರೆ ಅದು ಸರಿಯಾದ ಉತ್ತರ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಇಸ್ರೇಲ್. ಬಾಕ್ಸ್ ನಂಬರ್ 8, 49 ಗ್ರಾಮ್ಸ್ ಬ್ಲಾಕ್ ಮಾಡ್ತಿದ್ದೀನಿ. ನಿಮ್ಗೆ ನಾನೇ ಬ್ಲಾಕ್ ಮಾಡೋದು ಕಡಿಮೆ, ನೀವು 50 ಮೇಲೇನೆ ಬ್ಲಾಕ್ ಮಾಡ್ತೀರಿ ಯಾವಾಗಲೂ. ರೂಬಿ, ನಿಮ್ಮ ಪ್ರಶ್ನೆ. H5N1 ವೈರಸ್ ಯಾವ ರೋಗವನ್ನು ಹರಡುತ್ತದೆ? ನಿಮ್ಮ ಆಪ್ಷನ್ಸ್: ಆಪ್ಷನ್ ಎ ಏಡ್ಸ್, ಆಪ್ಷನ್ ಬಿ ಜಾಂಡಿಸ್, ಆಪ್ಷನ್ ಸಿ ಬರ್ಡ್ ಫ್ಲೂ, ಆಪ್ಷನ್ ಡಿ ಟೈಫಾಯ್ಡ್. ಆಪ್ಷನ್ ಸಿ ಬರ್ಡ್ ಫ್ಲೂ. ಆಪ್ಷನ್ ಸಿ ಬರ್ಡ್ ಫ್ಲೂ ಸರಿಯಾದ ಉತ್ತರ. ವೆಲ್ ಪ್ಲೇಡ್. ಬನ್ನಿ ಸರ್, ನಿಮ್ಮ ಬಾಕ್ಸ್ ಬ್ಲಾಕ್ ಮಾಡಿ. ಎಷ್ಟು? 49 ಗ್ರಾಮ್ಸ್. 49 ಗ್ರಾಮ್ಸ್ ನಿಮ್ದಲ್ಲ. ಸುಷ್ಮಿತಾ? ಓಕೆ, ಥ್ಯಾಂಕ್ ಯು ಸರ್. ಈಗಾಗಲೇ 2 ಟೀಮ್ ಎಷ್ಟೆಷ್ಟು ಬಂಗಾರ ಗೆದ್ದಿದ್ದಾರೆ ಅಂತ ನಿಮ್ಗೆ ಗೊತ್ತಿರಬೇಕು. ಆದ್ರೂ ಅದನ್ನ ಒಂದ್ಸರಿ ನೋಡ್ಬಿಡೋಣ. ಇಲ್ಲಿ ಒಂದೇ ಒಂದು ಬಾಕ್ಸ್ ಉಳ್ಕೊಂಡಿದೆ, ದಟ್ ಇಸ್ ನಂಬರ್ 5. ಎಷ್ಟಿದೆ ನೋಡೋಣ.
ಹಾ 48 ಗ್ರಾಮ್ ಬಂಗಾರ ನಿಮ್ದಾಯ್ತು. ಡೈಮಂಡ್ ಟೀಮ್, ಕಂಗ್ರ್ಯಾಚುಲೇಷನ್ಸ್. ಈಗ ರೂಬಿ ಟೀಮ್ ಅವರು ಎಷ್ಟು ಬಂಗಾರ ಗೆದ್ದಿದ್ದಾರೆ ನೋಡೋಣ. ಉಳ್ಕೊಂಡಿರೋದು ನಂಬರ್ 3. 50 ಗ್ರಾಮ್ ನಿಮ್ದಾಯ್ತು. ಕಂಗ್ರ್ಯಾಚುಲೇಷನ್ಸ್ ರೂಬಿ. ಇವತ್ತು ಡೈಮಂಡ್ ಟೀಮ್ 35,500 ಪಾಯಿಂಟ್ ಸ್ಕೋರ್ ಮಾಡಿ ಸೆಮಿಫೈನಲ್ಸ್ ತಲುಪಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್. ರೂಬಿ ಟೀಮ್ 34,000 ಪಾಯಿಂಟ್ ಸ್ಕೋರ್ ಮಾಡಿದ್ದಾರೆ. ಸ್ವಲ್ಪದ್ರಲ್ಲಿ ಅವರು ಅವಕಾಶದಿಂದ ವಂಚಿತರಾಗಿದ್ದಾರೆ. ಬಟ್ ನೋ ಪ್ರಾಬ್ಲಮ್, ಯಾಕಂದ್ರೆ ಅವ್ರಿಗೆ 50 ಗ್ರಾಮ್ ಬಂಗಾರ ಸಿಕ್ಕಿದೆ, ವಿಚ್ ಇಸ್ 2 more grams more than ಡೈಮಂಡ್ ಟೀಮ್. ಕಂಗ್ರ್ಯಾಚುಲೇಷನ್ಸ್. ವೀಕ್ಷಕರೇ, ನಿಮ್ಮ ಹುಂಡಿಲಿ ನಿಮ್ಮ ಮಿನಿಮಮ್ ಗ್ಯಾರಂಟಿ 20 ಅಲ್ಲದೆ ಇನ್ನೂ 22 ಗ್ರಾಮ್ ಬಂಗಾರ ಸೇರಿದೆ. ಸೊ ಕಂಗ್ರ್ಯಾಚುಲೇಷನ್ಸ್. ಟೋಟಲ್ 42 ಗ್ರಾಮ್ಸ್ ನಿಮ್ದಾಯ್ತು. SMS ಕಳಿಸ್ತಾ ಇದ್ದೀರಿ ತಾನೆ? ಖಂಡಿತ ಕಳಿಸಿ. ಬಂಗಾರ ನಿಮ್ಗೋಸ್ಕರ ಕಾಯ್ತಾ ಇದೆ. ಇವತ್ತು ಮತ್ತು ನಿನ್ನೆಯ ಮೆಗಾ ಬಂಗಾರದ ಭೇಟಿಯಲ್ಲಿ ನಾವು 200 ಗ್ರಾಮ್ ಬಂಗಾರನ ಬಹಳ ಧಾರಾಳವಾಗಿ ಎತ್ಕೊಟ್ಟಿದ್ದೀವಿ. ಮೆಗಾ ಬಂಗಾರದ ಭೇಟಿಯ ಫೈನಲ್ಸ್ ನಲ್ಲಿ 1 kg ಚಿನ್ನನ ನಾವು ಕೊಡ್ತಾ ಇದ್ದೀವಿ. ಬನ್ನಿ, ಆಡಿ, ಗೆಲ್ಲಿ. ನನಗೆ ಚಾಲೆಂಜ್ ಜೀವನ. ನಿಮಗೆ ಮುಂದಿನ ಭೇಟಿಯವರೆಗೂ ಶುಭ ವಿದಾಯ. ಗುಡ್ ನೈಟ್ ಅಂಡ್ ಗೋಲ್ಡನ್ ಡ್ರೀಮ್ಸ್. All you people out there, come and get your gold. You wanna know how? Oh, yeah. This is how we do it. This is what you gotta do. Play the game and just score and win the Mega Bangarada Bete. No matter what, it's last chance. It's not about running, not about talking, not about style. Come on, play the game and just score and win the Mega Bangarada Bete.